ಕ್ರಿಕೆಟ್ ಇವತ್ತು ವಿಶ್ವದೆಲ್ಲೆಡೆ ಪ್ರಖ್ಯಾತಿ ಹೊಂದಿರುವ ಕ್ರೀಡೆ. ಎಲ್ಲ ವಯೋಮಾನದವರನ್ನು ಇದು ಆಕರ್ಷಿಸ್ತಾ ಇದೆ. ಎಲ್ಲೆಡೆ ಓವರ್ ಆರ್ಮ್ ಕ್ರಿಕೆಟ್ ಚಾಲ್ತಿಯಲ್ಲಿದ್ರೆ ಕರಾವಳಿಯರಲ್ಲೂ ಅಂಡರ್ ಆರ್ಮ್ ಕ್ರಿಕೆಟ್ ಫೇಮಸ್. ಹೇಗಿತ್ತು ಈ ಕ್ರಿಕೆಟ್ನ ಗಮ್ಮತ್ತು ನೀವೇ ನೋಡಿ. ಕರಾವಳಿಯಲ್ಲಿ ಅಂಡರ್ ಆರ್ಮ್ ಕ್ರಿಕೆಟ್ ತುಂಬಾ ಫೇಮಸ್. ಓವರ್ ಆರ್ಮ್ಗಿಂತಲೂ ಜನ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯವನ್ನ ನೆಚ್ಚಿಕೊಂಡಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಅಂಡರ್ ಆರ್ಮ್ ಕ್ರಿಕೆಟ್ ಟೂರ್ನಮೆಂಟ್ಗಳು ನಡೆಯುತ್ತೆ. ಎಲ್ಲಾ ಧರ್ಮದ ಜನರು ಸೌಹಾರ್ದತೆಯಿಂದ ಆಡುವ ಒಂದೇ ಪಂದ್ಯ ಅಂದ್ರೆ ಅದು ಅಂಡರ್ ಆರ್ಮ್ ಕ್ರಿಕೆಟ್. ಕಳೆದ 15 ವರ್ಷಗಳಿಂದ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯ ನಡೆಸಿಕೊಂಡು ಬರಲಾಗಿದೆ. ಇದೇ ರೀತಿಯ ಕ್ರಿಕೆಟ್ ಪುತ್ತೂರಿನ ಸ್ವಾತಂತ್ರ್ಯ ಹೋರಾಟಗಾರ NS ಕಿಲ್ಲೆ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಅಮರ್ ಅಕ್ಬರ್ ಆಂಥೋನಿ ಟ್ರೋಫಿ ಹೆಸರಿನಲ್ಲಿ ಕ್ರಿಕೆಟ್ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಲು ಇಡೀ ದಕ್ಷಿಣ ಕನ್ನಡದ ಗ್ರಾಮಗಳ ಕ್ರಿಕೆಟ್ ತಂಡ ಆಗಮಿಸುತ್ತವೆ. ಈ ಬಾರಿ ಈ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಲು ಒಟ್ಟು 142 ತಂಡಗಳು ಹೆಸರು ನೋಂದಾಯಿಸಿದ್ದು, ಇದರಲ್ಲಿ 48 ತಂಡಗಳನ್ನು ಆಯ್ದುಕೊಳ್ಳಲಾಗಿತ್ತು. ನಾವು ಇವತ್ತು ಅಮರ್ ಅಕ್ಬರ್ ಆಂಥೋನಿ ಸೌಹಾರ್ದ ರೋಲಿಂಗ್ ಟ್ರೋಫಿ, ಈ ಟ್ರೋಫಿ ಕಳೆದ 15 ವರ್ಷದಿಂದ ನಿರಂತರವಾಗಿ ಕಿಲ್ಲೆ ಮೈದಾನದಲ್ಲಿ ನಡೀತಾ ಉಂಟು. ಇದರ ಪ್ರಮುಖ ಒಂದು ಉದ್ದೇಶ ಶಾಂತಿ, ಸ್ನೇಹ, ಸೌಹಾರ್ದತೆ ನಮ್ಮೂರಲ್ಲಿ ಬೇಕು. ನಮ್ಮೂರಲ್ಲಿ ಎಲ್ಲ ಹುಡುಗರನ್ನು ಒಟ್ಟು ಸೇರಿಸಿಕೊಂಡು ಒಂದೊಂದು ಗ್ರಾಮದ ತಂಡವನ್ನು ರಚನೆ ಮಾಡಿಕೊಂಡು ಈ ಹಳ್ಳಿ ಹುಡುಗರು ಪೇಟೆ ಕಪ್ಪು ಎಂಬ ಒಂದು ಪಂದ್ಯಾಕೂಟವನ್ನು ನಾವು ನಡೆಸ್ತಾ ಇದ್ದೇವೆ. ಊರಲ್ಲಿ ಒಗ್ಗಟ್ಟು ಬರಲಿ, ಊರಲ್ಲಿ ಒಂದು ಎಲ್ಲರೂ ಒಗ್ಗಟ್ಟಿಂದ ಇರಲಿ, ಊರಲ್ಲಿ ಒಂದು ಯಾವುದೇ ಒಂದು ಇದು ಸಂಭವಿಸಿದ್ರೆ ಒಗ್ಗಟ್ಟಿನ ಮುಖಾಂತರ, ಕ್ರೀಡೆಯ ಮುಖಾಂತರ ಒಂದು ಸೌಹಾರ್ದತೆ ಬೆಳೆಯಲಿ ಎಂಬ ನಮ್ಮೊಂದು ಅಭಿಪ್ರಾಯ. ಡಿಸೆಂಬರ್ ತಿಂಗಳಿನಲ್ಲೇ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯವನ್ನ ಆಯೋಜಿಸಲಾಗುತ್ತೆ. ಟೂರ್ನಮೆಂಟ್ನಲ್ಲಿ ವಿದೇಶದಲ್ಲಿರೋ ಆಟಗಾರರು ಬಂದು ಆಡೋದು ಈ ಪಂದ್ಯಾಟದ ವಿಶೇಷತೆಯೂ ಆಗಿದೆ. ಇದೊಂದು ನಮ್ಮ ಹಳ್ಳಿ ಹುಡುಗರಿಗೆ ಒಂದು ಸುವರ್ಣಾವಕಾಶ. ಯಾಕಂದ್ರೆ ಈ ಮೊದಲು ಗ್ರಾಮಗಳ ಮ್ಯಾಚ್ ನಡೆಯೋಕ್ಕಿಂತ ಮೊದಲು ದೊಡ್ಡ ಸೆಟ್ ಟೀಮ್ಗಳಿಗೆ ಮಾತ್ರ ಆಡುವ ಅವಕಾಶ ಇತ್ತು. ಇವಾಗ ಈ ಸಿಟಿ ಏರಿಯಾಗಳಿಗೆ ಬಂದು ಗ್ರಾಮ ಮಟ್ಟದ ಆಟಗಾರರಂತ ನಮ್ಮಂತವರು ಇಲ್ಲಿ ಸಿಟಿ ಏರಿಯಾದಲ್ಲಿ ಆಡುವಂತ ಅವಕಾಶ ಮಾಡಿಕೊಟ್ಟಿದ್ದ ಅಮರ್ ಅಕ್ಬರ್ ಆಂಥೋನಿ ಆಯೋಜಕರು. ಇದಕ್ಕೆ ನಾವು ಧನ್ಯವಾದಗಳನ್ನ ಹೇಳಬೇಕು. ನಮ್ಮ ಮಟ್ಟಿಗೆ ಇದು ತಾಲೂಕಿಗೆ ಒಂದು ಹಬ್ಬ. ನಾವು ಯಾವ ಊರಲ್ಲಿದ್ರು, ಗಲ್ಫ್ ವಿದೇಶ ಎಲ್ಲಿದ್ರು ನಾವು ಈ ಒಂದು ಪಂದ್ಯಾಕೂಟಕ್ಕೆ ಒಂದು ವಾರದ ರಜೆ ತೆಗೆದು ನಾವು ಬರುವುದು. ಒಟ್ನಲ್ಲಿ ಹೊನಲು ಬೆಳಕಲ್ಲಿ ನಡೆಯುವ ಈ ಕ್ರಿಕೆಟ್ ಪಂದ್ಯ ಈ ವರ್ಷ ಲಾಸ್ಟ್. ಆರ್ಥಿಕ ಸಮಸ್ಯೆ ಹಿನ್ನೆಲೆ ಮುಂದಿನ ದಿನಗಳಲ್ಲಿ ಟೂರ್ನಮೆಂಟ್ ಸ್ಥಗಿತಗೊಳಿಸಲು ಆಯೋಜಕರು ನಿರ್ಧರಿಸಿದ್ದಾರೆ. ಇದು ಕ್ರಿಕೆಟ್ ಪ್ರೇಮಿಗಳ ಬೇಸರಕ್ಕೂ ಕಾರಣವಾಗಿದೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.